ಬಹಳ ವರ್ಷಗಳ ಹಿಂದೆ ಒಂದು ಬಿಸಿ ಬಿಸಿ ಮರುಭೂಮಿಯಲ್ಲಿ ಒಂದು ಹಳೆಯ ಗುಡಿಸಲು ಇತ್ತು. ಅದಕ್ಕೆ ಹತ್ತಿರ ಒಂದು ದೊಡ್ಡ ನೆರಳು ಕೊಡುವ ಮರ ಇತ್ತು. ಆ ಗುಡಿಸಲಿನಲ್ಲಿ 80 ವರ್ಷದ ಒಂದು ವೃದ್ಧೆ ಮಹಿಳೆ ಒಬ್ಬಳೇ ಬದುಕುತ್ತಿದ್ದಳು. ಅವಳಿಗೆ ಕುಟುಂಬವೇ ಇರಲಿಲ್ಲ. ಒಮ್ಮೆ ಅವಳ ಕುಟುಂಬವು ಅವಳ ಜೊತೆಗೆ ಇದ್ದರು. ಆದರೆ ಭೀಕರ ಮರಳು ಬಿರುಗಾಳಿ ಎಲ್ಲರನ್ನೂ ಕಳೆದುಕೊಂಡಿತು. ಅವಳು ಮಾತ್ರ ಬದುಕಿಬಿಟ್ಟಳು. ಅವಳ ಜೊತೆಗಿದ್ದವು ಕೆಲವು ಮೇಕೆಗಳು, ಒಂದು ಸಣ್ಣ ಕೆರೆಯಲ್ಲಿ ಮೀನುಗಳು. ಒಂದು ದಿನ ಮಧ್ಯಾಹ್ನ ಒಂದು ಯುವಕ ದೂರದಿಂದ ನಡೆದು ಬರುತ್ತಾನೆ. ಅವನ ಹೆಸರು ಅರ್ಜುನ. ಅವನು ತುಂಬಾ ದಣಿದಿದ್ದನು ಮತ್ತು ನೀರು ಕೇಳುತ್ತಾನೆ. ವೃದ್ಧೆಯವನಿಗೆ ನೀರು ಕೊಡುತ್ತಾಳೆ. ರಾತ್ರಿ ಉಳಿಯಲು ಅವಕಾಶ ಕೊಡುತ್ತಾಳೆ. ರಾತ್ರಿ ಅರ್ಜುನ ಮಲಗಿದಂತೆ ನಟಿಸುತ್ತಾನೆ. ವೃದ್ಧೆಯ ಹತ್ತಿರ ಹೋಗಿ ನೋಡುತ್ತಾನೆ. ಅವನ ಮನಸ್ಸಿನಲ್ಲಿ ಏನೋ ರಹಸ್ಯ ಉದ್ದೇಶ ಇರುತ್ತದೆ. ಮುಂದಿನ ದಿನ ಅರ್ಜುನ ಕೆರೆಯ ಬಳಿ ಹೋಗುತ್ತಾನೆ. ವೃದ್ಧೆ ಹೇಳುತ್ತಾಳೆ, ಕೆರೆಯಲ್ಲಿ ಹಾವಿದೆ, ಆದರೆ ಅದು ಅವಳಿಗೆ ಏನೂ ಮಾಡುವುದಿಲ್ಲ. ಅವಳು ಮೀನು ಹಿಡಿದು ಚಿಕ್ಕ ಮೀನುಗಳನ್ನು ಬಿಡುತ್ತಾಳೆ. ದೊಡ್ಡ ಮೀನುಗಳನ್ನು ಮಾತ್ರ ತೆಗೆದುಕೊಳ್ಳುತ್ತಾಳೆ. ವೃದ್ಧೆ ತನ್ನ ಕಥೆ ಹೇಳುತ್ತಾಳೆ. 30 ವರ್ಷಗಳ ಹಿಂದೆ ಬಿರುಗಾಳಿ, ಕುಟುಂಬ ಕಳೆದುಕೊಂಡದ್ದು, ಏಕಾಂತ ಜೀವನ. ಅರ್ಜುನ ಅವಳನ್ನು ಸಮಾಧಾನಪಡಿಸುತ್ತಾನೆ. ಅರ್ಜುನ ಅರಣ್ಯಕ್ಕೆ ಹೋಗುತ್ತಾನೆ ಮತ್ತು ನೋಡುತ್ತಾನೆ. ಒಂದು ಸುಂದರ ಯುವತಿ ಕೆರೆಯ ಬಳಿ ಅಳುತ್ತಿರುತ್ತಾಳೆ. ಅವಳು ನೀರಿಗೆ ಜಿಗಿಯುತ್ತಾಳೆ. ಏನೋ ವಿಚಿತ್ರ ಆಗುತ್ತದೆ. ಅರ್ಜುನಗೆ ಈಗ ಎಲ್ಲವೂ ಅರ್ಥವಾಗುತ್ತದೆ. ಮುಂದಿನ ದಿನ ಅರ್ಜುನ ವೃದ್ಧೆಯನ್ನು ಹಿಂಬಾಲಿಸುತ್ತಾನೆ. ಅವಳು ಕೆರೆಯಲ್ಲಿ ಮುಳುಗಿದಾಗ ಅವಳು ಸುಂದರ ಯುವತಿಯಾಗಿ ಹೊರಬರುತ್ತಾಳೆ. ಅವಳು ಶಾಪದ ಬಗ್ಗೆ ಹೇಳುತ್ತಾಳೆ. ಒಂದು ಜಾದುಗಾರ್ತಿ ಅವಳಿಗೆ ಶಾಪ ನೀಡಿದ್ದಳು. ದಿನದಲ್ಲಿ ಯುವತಿ, ರಾತ್ರಿ ವೃದ್ಧೆ. ಅರ್ಜುನ ಹೇಳುತ್ತಾನೆ, ನಾನು ಅಮನ್, ನಿನ್ನ ಗಂಡ. ಅವಳು 30 ವರ್ಷಗಳಿಂದ ಕಾಯುತ್ತಿದ್ದಳು. ಅವನನ್ನು ಗುರುತಿಸುತ್ತಾಳೆ. ಇಬ್ಬರು ಕೆರೆಯಲ್ಲಿ ಒಟ್ಟಿಗೆ ಮುಳುಗುತ್ತಾರೆ. ಕೆರೆಯಿಂದ ಹೊರಬಂದಾಗ ಅವಳು ಮತ್ತೆ ವೃದ್ಧೆಯಾಗುವುದಿಲ್ಲ. ಶಾಪ ಮುರಿಯುತ್ತದೆ. ಇಬ್ಬರು ಅಪ್ಪಿಕೊಳ್ಳುತ್ತಾರೆ. ಇಬ್ಬರು ಮತ್ತೆ ಒಟ್ಟಿಗೆ ಬದುಕಲು ಆರಂಭಿಸುತ್ತಾರೆ. ಮರುಭೂಮಿಯಲ್ಲೇ ಹೊಸ ಜೀವನ ಶುರುಮಾಡುತ್ತಾರೆ. 30 ವರ್ಷಗಳ ಪ್ರೀತಿ ಮತ್ತೆ ಒಂದಾಗುತ್ತದೆ. ಈ ಕಥೆಯಲ್ಲಿ ನಮಗೆ ನಿಜವಾದ ಪ್ರೀತಿ ಎಂದಿಗೂ ಸಾಯುವುದಿಲ್ಲ. ಸಹನೆ ಮತ್ತು ನಂಬಿಕೆಯಿದ್ದರೆ ಅದ್ಭುತಗಳು ನಡೆಯುತ್ತವೆ.